ನಮಸ್ಕಾರಗಳು ಸ್ನೇಹಿತರೆ. ಫ್ರೆಂಡ್ಸ್, ನನ್ನ ಹೆಸರು ಶೀಲಾ. ವಯಸ್ಸು 39 ವರ್ಷ. ನಾನು ಮೂಲತಃ ಮೈಸೂರಿನವಳು ಎಂದು ಕೂಡ ಹೇಳಿಕೊಂಡಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನು ಕೂಡ ಮಾಡ್ತಿದ್ದೇನೆ. ನಾನು ಪದವಿಯನ್ನು ಮುಗಿದ ಕೂಡಲೇ ಮದುವೆಯಾದೆ. ನನ್ನ ಗಂಡ ಅಕಸ್ಮಾತ್ ಹೃದಯಾಘಾತದಿಂದ ಸಾವನ್ನಪ್ಪಿದರು. ಆ ಸಮಯದಲ್ಲಿ ನಾನು 32 ವರ್ಷವನ್ನು ವಯಸ್ಸಿದವಳು ಆಗಿದ್ದೆ. ನನ್ನ ಮಗ 5 ವರ್ಷದವನು ಆಗಿದ್ದ. ಕಳೆದ 7 ವರ್ಷಗಳಿಂದ ನಾನು ಒಂಟಿಯಾಗಿ ಮಗನನ್ನು ಸಾಕುತ್ತಿದ್ದೇನೆ. ನಾನು ಓದಿಗೆ ಆಸಕ್ತಿಯನ್ನು ಕೂಡ ಹೊಂದಿರುವವಳು. ಮಕ್ಕಳ ಜೊತೆಗೆ ಸಮಯವನ್ನು ಕಳೆಯೋದು ಇಷ್ಟಪಡುವವಳು. ಹಾಡು ಕೇಳೋದು, ಪ್ರವಾಸವನ್ನು ಹೋಗುವುದು, ಪುಸ್ತಕವನ್ನು ಓದುವುದು ನನ್ನ ಹವ್ಯಾಸಗಳು ಎಂದು ಕೂಡ ಅವರು ಹೇಳಿಕೊಂಡಿದ್ದಾರೆ. ಹಾಗೆ ನನಗೆ ಈ ರೀತಿಯ ಗಂಡು ಬೇಕು ಎಂದು ಕೂಡ ಅವರು ತಿಳಿಸಿದ್ದಾರೆ. ನೋಡಿ, ನನಗೆ ಬೇಕಾಗಿರುವಂತಹ ಗಂಡು ಪ್ರೀತಿಯಿಂದ, ಸಹಾನುಭೂತಿಯ ಮನಸ್ಸಿನಿಂದ ನನ್ನ ಜೊತೆಗೆ ನಿಲ್ಲಬಲ್ಲವನು ಆಗಿರಬೇಕು ಎಂದು ಬಯಸಿದ್ದಾರೆ. ಆರ್ಥಿಕ ಸ್ಥಿತಿ ಎಷ್ಟೇ ಇರಲಿ, ಹೃದಯದಲ್ಲಿ ಒಳ್ಳೆಯತನ ಇರಬೇಕು ಎಂದು ಬಯಸುತ್ತಿದ್ದಾರೆ. ನನ್ನ ಮಗನಿಗೆ ತಂದೆಯಂತೆ ನಿಂತುಕೊಳ್ಳುವ ಮನುಷ್ಯನೇ ನನಗೆ ಬೇಕು ಎಂದು ಅವರು ಬಯಸುತ್ತಿದ್ದಾರೆ. ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ, ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ಫ್ರೆಂಡ್ಸ್, ಯಾರಿಗಾದರೂ ಕಾಲ್ ಮಾಡೋದಕ್ಕೆ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ, ನಮ್ಮ ಕುಟುಂಬ ಮಧ್ಯಮ ವರ್ಗದ್ದು. ತಂದೆ ತಾಯಿ ಇಬ್ಬರು ನಿವೃತ್ತರು. ನನ್ನೊಂದಿಗೆ ತಂಗಿ, ಹಾಗೆ ಅವಳು ಮದುವೆಯಾಗಿ ಬೆಂಗಳೂರಿನಲ್ಲಿ ಇರುತ್ತಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ನನ್ನ ಕುಟುಂಬ ಯಾವಾಗಲೂ ನನ್ನ ನಿರ್ಧಾರಗಳಿಗೆ ಬೆಂಬಲವನ್ನು ನೀಡುತ್ತಾ ಬಂದಿದೆ ಎಂದು ಕೂಡ ಅವರು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಗುಣಗಳನ್ನು ನಾವು ನೋಡೋದಾದರೆ, ನಾನು ತಾಳ್ಮೆ ಹೊಂದಿರುವವಳು, ಎಲ್ಲರೊಂದಿಗೆ ಬೆರೆತು ಮಾತನಾಡಬಲ್ಲೆ, ಸಮಸ್ಯೆಗಳು ಬಂದಾಗ ಶಾಂತವಾಗಿ ಎದುರಿಸುವ ಧೈರ್ಯ ನನಗಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ನನಗೆ ನಂಬಿಕೆ, ಪ್ರೀತಿ, ಗೌರವ ಈ ಮೂರನ್ನ ಹೆಚ್ಚು ಬೆಲೆ ಕೊಡುತ್ತೇನೆ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ, ನನಗೆ ಮದುವೆ ಅಂದರೆ ನಂಬಿಕೆ, ಗೌರವ, ಪ್ರೀತಿ, ಹಣ, ರೂಪ, ಸ್ಥಾನಮಾನ ಇವು ಬೇಡ. ನನಗೆ ಪ್ರೀತಿ, ಗೌರವ, ನನಗೆ ಪ್ರೀತಿ, ಗೌರವ ಅಷ್ಟೇ ಬೇಕು ಎಂದು ನಂಬುತ್ತಿದ್ದಾರೆ. ನನಗೆ ಬೇಕಾಗಿರುವುದು ಮನಸ್ಸಿನ ಶಾಂತಿ, ಸಂತೋಷ ಎಂದು ಹೇಳಿದ್ದಾರೆ. ನಾನು ಮತ್ತೆ ಮದುವೆಯಾಗಬೇಕೆಂಬ ನಿರ್ಧಾರವನ್ನು ಕೂಡ ಮಾಡಿದ್ದೇನೆ. ನನ್ನ ಮಗನ ಭವಿಷ್ಯಕ್ಕಾಗಿ ಮತ್ತು ನನ್ನ ಜೀವನಕ್ಕೆ ಹೊಸ ಸಹಾಯಕವಾಗಿದ್ದು ಯಾರಾದರೂ ಬಂದರೆ ನಾನು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಎಂದು ಕೂಡ ತಿಳಿಸಿದ್ದಾರೆ. ಅಂತಿಮ ಆಹ್ವಾನ: ಯಾರಿಗಾದರೂ ನನ್ನ ಪರಿಚಯ, ನನ್ನ ಬದುಕಿನ ನಿಲುವು, ನನ್ನ ಹೃದಯ ಇಷ್ಟವಾದರೆ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ನಾನು ಕಾಯುತ್ತಾ ಇರುತ್ತೇನೆ, ನಿಮಗಾಗಿಯೇ ಕಾಯುತ್ತಿರುತ್ತೇನೆ ಎಂದು ಕೂಡ ತಿಳಿಸಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.